ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ಪ್ರತಿಯೊಬ್ಬರ ಬದುಕಿನ ಸುಖ ದುಃಖಕ್ಕೆ ಒಂದು ನಂಬರ್ ಕಾರಣವಾಗುತ್ತೆ. ಪ್ರತಿದಿನದ ಅದೃಷ್ಟ ಸಂಕಷ್ಟಕ್ಕೆ ಒಂದು ಬಣ್ಣ ಕಾರಣವಾಗುತ್ತೆ. ಹಾಗಾದ್ರೆ ಆ ನಂಬರ್ ಯಾವುದು, ಆ ಬಣ್ಣ ಯಾವುದು, ಅದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಅವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನೆ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತೆ. ಹರಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೆ ಗೊತ್ತು. ಗುರೂಜಿ, ಇವತ್ತಿನ ದಿನಾಂಕ 21/1/2025 ಮಂಗಳವಾರ. ಇವತ್ತಿನ ದಿನ ಹೇಗಿದೆ, ಇವತ್ತಿನ ವಿಶೇಷತೆ ಏನು, ಇವತ್ತಿನ ದಿನ ಹುಟ್ಟಿದವರ ಅದೃಷ್ಟ ಹೇಗಿರುತ್ತೆ ತಿಳಿಸ್ಕೊಡಿ ಗುರೂಜಿ. ಮೊದಲಿಗೆ ಇವತ್ತು 21ನೇ ತಾರೀಕು ತುಲಾರಾಶಿ ಚಿತ್ತ ನಕ್ಷತ್ರದಲ್ಲಿ ಜನನವಾಗುತ್ತೆ. ಪಾಪ ತುಲಾರಾಶಿಯರು ಸಾಕಷ್ಟು ಪ್ರಾಬ್ಲಮ್ನ ಅನುಭವಿಸಿದ್ರು. ಸಾಕಷ್ಟು ಅಂದರೆ ಇಂಥ ಕಷ್ಟವನ್ನು ನೋಡಿಲ್ಲ ನಂಗಲ್ಲ. ಅದರಲ್ಲಿ ಎಲ್ಲರೂ ಕೂಡ ಆಗಿರ್ಬೋದು. ಶಿವಣ್ಣರು ಕೂಡ ತುಲಾರಾಶಿನೇ ಹುಟ್ಟಿದ್ರು. ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಬಂತು, ಅವರು ಫಾರಿನ್ಗೆ ಹೋದ್ರು, ತುಲಾರಾಶಿಲಿ ಹುಟ್ಟಿದಂಥದ್ದು. ಅದೇ ರೀತಿಲಿ ತುಲಾರಾಶಿಲಿ ಸುಬ್ರಹ್ಮಣ್ಯ ಸ್ವಾಮಿ ವಿಶಾಖ ನಕ್ಷತ್ರ, ಶಿವಣ್ಣ ವಿಶಾಖ ನಕ್ಷತ್ರ, ತಮಿಳ್ ವಿಜಯ್ ವಿಶಾಖ ನಕ್ಷತ್ರ. ತಮಿಳ್ ವಿಜಯ್ಗೂ ಕೂಡ ತುಂಬ ರಾಜಕೀಯ ಪಕ್ಷ ಕಟ್ಟಿ ಅವ್ರಿಗೆ ನೆಗೆಟಿವ್ ಮಾರ್ಕೆಟನ್ನು ಮಾಡಿದ್ರು 100%. ಅದೆಲ್ಲ ಅಲ್ದ್ರ ಜೊತೆಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತೊಂದರೆ. ಅದೇ ಥರ ಸಾಕ್ಷಾತ್ ಸುಬ್ರಹ್ಮಣ್ಯ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದಂತ ಹೇಳ್ತಾರೆ ಎಲ್ಲರೂ ಕೂಡ. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಈ ವರ್ಷ 15 ಹೋದ ವರ್ಷದ ದಿನ 15ನೇ ತಾರೀಕು ಡಿಸೆಂಬರ್ ನಡೆದಂಥ ದಿನ ಅಲ್ಲಿ ಆನೆ ಸಾಕಣೆ ಮಾಡುವಂಥ ವ್ಯಕ್ತಿ ಯಾರೋ ಒಬ್ಬ ಸೆಲ್ಫಿ ಫೋಟೋ ತೆಗಿಯೋಕ್ಕೆ ಹೋದಾಗ ಅವನು ಎಳೆದು ತುಣಿದು, ಆನೆ ಸಾಕನ್ನು ತುಣಿದು ಅವನು ಬಿಡ್ಸೋಕೆ ಅವನು ತುಣಿದು ಸಾಯಿಸ್ಬಿಟ್ಟಿದ್ದು 100%. ವಿಶಾಖ ನಕ್ಷತ್ರ ತುಲಾರಾಶಿ ಆಗಿರೋದಕ್ಕೆ. ಮತ್ತು ತುಲಾರಾಶಿಲಿ ಹೆಸರು ಬರುವಂಥ ಆರ್ ನಗರ, ಅಕ್ಷರಗಳು ಭಾಳ ಮಿರಾಕಲ್ ಆಗಿದ್ದು. ಇದೆಲ್ಲ ಏನಕ್ಕೆ ತುಲಾರಾಶಿಗೆ ಇಷ್ಟೊಂದು ಪ್ರಾಬ್ಲಮ್ ಹೆಂಗೆ ಬಂತು ಅನ್ನೋದಕ್ಕೆ ಕಾರಣ ಇಷ್ಟೇ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಕಾರಣ ಹಿಂಗೆ ಬರುತ್ತೆ ಅಂತ ನಾನು ಹೇಳ್ತೀನಿ. ನಾನು ಹೇಳಿದಂತ ಬರ್ತಾ ಇಲ್ಲ, ಗ್ರಹಗಳಿಂದ ಬರುತ್ತೆ. ಇವು ಜಗತ್ತಿನ 9 ಗ್ರಹಗಳು 12 ರಾಶಿಗಳು ಆಳ್ತವೆ. ಅದರಿಂದ ಗುರು ಫಸ್ಟ್ ಆಫ್ ಆಲ್ ತುಲಾರಾಶಿಗೆ ದೊಡ್ಡ ಶತ್ರು. ಅವನು ತುಲಾರಾಶಿಗೆ ಒಂದು ಸಪೋರ್ಟೇ ಮಾಡಲ್ಲ. ಭಾಳ ವಿಶೇಷವಾಗಿ ನೀವು ನೋಡಿದಿರಾ, ಭಾಳ ವಿಶೇಷವಾಗಿ ತುಲಾರಾಶಿಯವ್ರಿಗೆ ತುಂಬ ಮಿರಾಕಲ್. ಅವರು ತುಂಬ ತುಲಾರಾಶಿಯವ್ರು ತುಂಬ ದೇವ್ರ ಭಕ್ತಿ ಏನಿರಲ್ಲ. ಇದ್ದವ್ರಿಗೆ ಮಾತ್ರ ಪ್ರಾಬ್ಲಮ್. ನಾನು ಭಾಳ ಅಬ್ಸರ್ವ್ ಮಾಡಿದ್ದೀನಿ. ಗುರು ಕೆಟ್ಟವನು, 3ನೇವನಾಗಿ 6ನೇವನಾಗಿ 3, 6 ಮನೆ ಅಧಿಪತಿ. 3ನೇ ಮನೆ ಕಾಮ ಕೋಪ ಎಲ್ಲನೂ ಹೇಳುತ್ತೆ. 6ನೇ ಮನೆ ಶತ್ರುನ ಹೇಳುತ್ತೆ. ಇವರಿಬ್ಬರು ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಅಷ್ಟಮ ಸ್ಥಾನ ಅಂದ್ರೇನು, ರೋಗ ಕಾಯಿಲೆ ಜಗಳ ಇವೆಲ್ಲವೂ ಬರ್ತಾನೆ. 3, 6, 8ನೇ ಮನೆಗೆ ಬರ್ತಾನೆ. ಅದು ಅವನಿಗೆ ವೃಷಭ ರಾಶಿ ಆಗದಿರೋರ ಮನೆಗೆ ಬಂದು ಸೇರ್ತಾನೆ. ಅದು ಒಂದಲ್ಲೊಂದು ಸಮಸ್ಯೆಗಳನ್ನ ಅನುಭವಿಸಿದ್ರು 100%. ಇದ್ರ ಜೊತೆಗೆ ಇದು ನೋವನ್ನು ಅನುಭವಿಸಿದಂಥವ್ರಿಗೆ ಇವರಿಗೆ ಬಿಡುಗಡೆ ಆಗ್ತಾ ಹೋಗುತ್ತೆ ಇನ್ನು ಮುಂದೆ. ಇಷ್ಟು ದಿವಸ ನಾನು ಏನು ಹೇಳಿದವ್ರಿಗೆಲ್ಲ ಇದೆಲ್ಲವೂ ಕೂಡ ಅವ್ರಿಗೆ ಪಾಸಿಟಿವ್ ಆಗುತ್ತೆ ಇನ್ನು ಮುಂದೆ. ಗುರು ಬದಲಾವಣೆ ಮಾಡೋದ್ರಿಂದ ಅವ್ರಿಗೆ ತುಂಬ ಒಳ್ಳೇದಾಗುತ್ತೆ ಇನ್ನು ಮುಂದೆ. ಅದರಲ್ಲೂ ಕೂಡ 21ನೇ ತಾರೀಕು ಆಗಿರೋದ್ರಿಂದ 21ನ ನಂಬರ್ಸ್ 2 ಚಂದ್ರ 1 ಸೂರ್ಯ ಇವೆರಡೂ ಸೇರಿದ್ರೆ ಗುರುಗ್ರಹ ಆಗುತ್ತೆ. ಅಂದರೆ ಗಜಕೇಶಿ ಯೋಗಕ್ಕಿಂತಲೂ ಸೂರ್ಯ ಮತ್ತು ಚಂದ್ರ ಸೇರಿದ್ರೆ ವಿಪರೀತ ರಾಜಯೋಗನ ಅನುಭವಿಸುತ್ತೆ 100%. ಸೂರ್ಯ ಮತ್ತು ಚಂದ್ರ ಈ ಡೇಟನ್ನು ಕೌಂಟ್ ಮಾಡಿದಾಗ ನಂಬರ್ 4 ಬರುತ್ತೆ. ರಾಹು ತತ್ವ ಬರುತ್ತೆ. ಇದರಲ್ಲಿ ಏನಾಗುತ್ತೆ, 2ನೇ ನಂಬರ್ ಬಂದು 3, 2, 1 ಸೇರಿ 3 ಆಗಿ 4 ಆಗುತ್ತೆ. 4ನ ನಂಬರ್ಸು ಸಖತ್ ಬ್ರಿಲಿಯಂಟ್. ಈ ನಂಬರಲ್ಲಿ ಹುಡ್ತಂಥವ್ರಿಗೆ ಈ 3 and 4 ಕಾಂಬಿನೇಷನ್ ಹುಡ್ತಂಥವ್ರಿಗೆ ಯಾವಾಗಲೂ ಬ್ಯೂಟಿ, ಅದೃಷ್ಟ ಮತ್ತು ಸಖತ್ ಮಾಡಲಿಂಗ್ ಆಗಿರ್ತಾರೆ. ಭಾಳ ಅದ್ಭುತವಾಗಿ ಸಖತ್ತಾಗಿರ್ತಾರೆ. ಸಖತ್ ಸುಂದರವಾಗಿರೋರು 3ನೇ ತಾರೀಕು ಅವ್ರಿಗೆ ಏಜೇ ಕಾಣ್ಬರಕ್ಕಲ್ಲ. ಒಳ್ಳೆ ಬಿದಿರುಕೋಲಿದ್ದಂಗೆ ಇರ್ತಾರೆ 100%. ಯಾರೋ ರೇರು ದಪ್ಪ ಆಗೋದು, 99% ಚೆನ್ನಾಗಿರ್ತಾರೆ. ಅದಾದಮೇಲೆ ನಂಬರ್ 4 ಅತಿ ಹೆಚ್ಚು ಸುಂದರವಾಗಿರುತ್ತೆ. ಈ ನಂಬರ್ 3ಗೂ ನಂಬರ್ 4 ಕಾಂಬಿನೇಷನ್ ಹುಡ್ತಾರೆ ತುಂಬ ಚೆನ್ನಾಗಿರ್ತಾರೆ. ಅದರಲ್ಲಿ ಹೆಣ್ಮಕ್ಳು ಗಂಡು ಮಕ್ಳು ಹುಟ್ಬಿಟ್ರೆ ಅದ್ಭುತವಾಗಿರ್ತಾರೆ. ಹಂಗೆ ಅಂದರೆ ಭಾಳ ಸುಂದರವಾಗಿರ್ತಾರೆ. ಇವ್ರ ಲೈಫಲ್ಲಿ ಸೋಲೇ ಇಲ್ಲ 100%. ಅಷ್ಟು ವೈಬ್ರೇಷನ್ ಸಕ್ಸಸ್. ಈ ವರ್ಷವೂ ಅಷ್ಟೇ, ಯಾವಾಗಲೂ ಅಷ್ಟೇ. ಈ 3 and 4 ಹುಟ್ಟಿದ್ರೆ ಸೋಲ್ ಇರಲ್ಲ. ಇವ್ರು ಸಾಕಷ್ಟು ಎಲ್ಲ ಬಿಸ್ನೆಸ್ಸು ಮಾಡ್ಬೋದು. ಕೊನೆಗೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ, ಬದುಕಕ್ಕೆ ಆಗ್ತಲೇ ಇಲ್ಲ, ನಾನೆಲ್ಲ ಓದಿದ್ದೀನಿ, ಏನೋ ಹಿಂಸೆ ಆಗ್ತಿದೆ ಅಂದರೆ 100% ಕೊನೆ ಲಾಸ್ಟಿಗೆ ಹೋಟ್ಲಿಟ್ರು ಉದ್ಧಾರ ಆಗ್ಬಿಡ್ತಾರೆ. ಹೋಟ್ಲಿಟ್ಬಿಟ್ರು ಪುಟ್ಬಾದ್ಮೇಲೆ ಟೀ ಕಾಫಿ ಇಡ್ಲಿ ವಡೆ ಮಾರೋರು ಕೂಡ ಸಕಲ ಸಂಪತ್ತು ಐಶ್ವರ್ಯದಿಂದ ಡೈಲಿ 1,000 2,000 ಉಳಿಸ್ಬೋದು, 3,000 ಉಳಿಸ್ಬೋದು. 3,000 ಉಳಿಸಿ 90,000 ರೂಪಾಯಿ ಆಗುತ್ತೆ 100%. 90,000 ರೂಪಾಯಿ 1,00,000 ರೂಪಾಯಿ ಸ್ಯಾಲ್ರಿ ಅವರೇಜೇ ಬರುತ್ತೆ ಡೈಲಿ ಖರ್ಚು ಕಳೆದು. ಆ ತಾಕತ್ತು ಇವ್ರಿಗೆ ಇದ್ದೇ ಇರುತ್ತೆ. ಇವರು ಮೊದಲಿಗೆ ಇವ್ರು ಲಕ್ಕಿ ಡೇಟು ಅನ್ಲಕ್ಕಿ ಡೇಟನ್ನು ಫಾಲೋ ಮಾಡ್ಕೊಂಡು ಇವ್ರು ಮೊಬೈಲ್ ನಂಬರ್ಸ್, ಗಾಡಿ ನಂಬರ್ಸ್ ಎಲ್ಲವೂ ಕೂಡ ಟೋಟಲ್ ಆ್ಯಡ್ ಮಾಡಿದಾಗ 100% ಇವರಿಗೆ 19 ಇಲ್ಲ 21 ನೇಮ್ ನಂಬರ್ 2 ಆಗಬೇಕು. ಇವ್ರಿಗೆ ಎಲ್ಲೂ ಕೂಡ VU ಅಕ್ಷರಗಳು ಬರ್ದಂಗೆ ನೋಡ್ಕೋಬೇಕು, ಮೊದಲನೇ ಲೆಟ್ರ್ಗಳು. ಇವಾಗ ಏನಾಗುತ್ತೆ, ರವಿಚಂದ್ರನ್ ಅಂತ ಇಟ್ಟಿರ್ತಾರೆ, ವಿ ಬರಬಾರ್ದು ಮುಂದ್ಗಡೆ. ವಿ ಬಂದರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸರ್ ನಮ್ಮ ಅಪ್ಪನ ಹೆಸರು ನಾನು ಇಟ್ಕೊಂಡ್ರೆ ಇನ್ಯಾರ ಹೆಸರು ಇಟ್ಕೊಳ್ಳಿ ಅನ್ನೋರು ಇರ್ತಾರೆ. ಅಯ್ಯೋ ನಮಗೂ ಅಲ್ಲ, ನಂಬರ್ಸ್ಗಳು ಇಂಪಾರ್ಟೆಂಟ್ ಲೆಟ್ರನ್ನ ಬೇರೆ ಹೆಸರನ್ನ ಟ್ಯೂನ್ ಮಾಡೋಕೆ ಇಲ್ಲ, ಹಿಂದಕ್ಕೆ ಇಡಬೇಕು, ಮುಂದಕ್ಕೆ ಇಡಬಾರ್ದು. ಮತ್ತು ಹೆಚ್ಚು
ಎನ್ ಅನ್ನೋ ಅಕ್ಷರಗಳು ಇವ್ರಿಗೆ ಆಗಿ ಬರಲ್ಲ. ಇವ್ರಿಗೆ ಆಗಿ ಬರೋ ಲೆಟರ್ಸು RAJK ಎಲ್ಲ ಇವನ್ನೆಲ್ಲ ಆಗ್ಬರುತ್ತೆ. ಈ ಲೆಟರ್ನ ಯೂಸ್ ಮಾಡಿ 21-19 ನೇಮ್ ಇಡೋದು ತುಂಬ ಚೆನ್ನಾಗಿರುತ್ತೆ. ಇವರಿಗೆ ಲಕ್ಕಿ ಡೇಟ್ಸ್ ಅಂತ ಬಂದಾಗ 1-10-19 ತುಂಬ ರಾಜಯೋಗ, ಸಿಕ್ಕಾಪಟ್ಟೆ ರಾಜಯೋಗ. ಈ ಡೇಟಲ್ಲಿ ಎಲ್ಲ ಕೆಲಸ ಕರೆಯನ್ನು ಮಾಡೋದು. 2-11-20-29 ತುಂಬ ರಾಜಯೋಗ ಡೇಟ್ಸ್, ಎಲ್ಲ ಕೆಲಸನೂ ಮಾಡ್ಬೋದು. 3-12-21-30 ಇನ್ನೂ ರಾಜಯೋಗ ದಿನಾಂಕಗಳು ಇವರು ಎಲ್ಲ ಕೆಲಸನೂ ಮಾಡ್ಬೋದು. ಅದೇ ಥರ 4-13-22-31 ಅಷ್ಟ ಐಶ್ವರ್ಯ ಕೊಡೋಂಥ ಡೇಟ್ ಆಫ್ ಬರ್ತು. ಇವರಿಗೆ ಡೆಡ್ ಆಪೋಸಿಟ್ ಡೇಟು 5-14-23 ಈ ಕಾಂಬಿನೇಷನ್. ಈ ಡೇಟಲ್ಲಿ ಡೆತ್ ಕೂಡ ಆಗ್ಬಿಡ್ತಾರೆ. ಡೆತ್ ಆಗುವಂಥ ಡೇಟನ್ನು ನೀವು ಸೆಲೆಕ್ಷನ್ ಮಾಡಿದ್ರೆ ಆ ಸಂಸ್ಥೆ ಎಲ್ಲ ಡೆತ್ ಆಗೋದು. ಮನೆ ಕಟ್ಟಿರ್ತೀರ, ಮನೆ ಡೆತ್, ವಾಹನ ತಂದಿರ್ತೀರ, ವಾಹನ ಡೆತ್, ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತೀರ, ಡೆತ್. ಅಂದರೆ ಎಲ್ಲ ಸತ್ತೋಗೋದನ್ನೇ ನೀವು ಫಾಲೋ ಮಾಡ್ತೀರ, ಅದೆಲ್ಲ ಸತ್ತೋಗ್ತಾ ಇರುತ್ತೆ. ಅದು ಚಿಗುರೋ ಥರ ನೀವು ಕೆಲಸ ಮಾಡಬೇಕು. ಅದೇ ಆದಮೇಲೆ 6ನೇ ತಾರೀಕು 6-15-24 ಈ ನಂಬರ್ ನೀವು ಅತಿ ಹೆಚ್ಚು ಕೆಲಸ ಮಾಡಿದ್ರೆ ಸತ್ತೋಗೋದಿರಲಿ, ಮಶಾಣಕ್ಕೆ ಹೋದಂಗೆ ಇರುತ್ತೆ 100%. ಈ ನೆಗೆಟಿವ್. ಇವ್ರು ನೆಗೆಟಿವ್ ನೀವು ಅತಿ ಹೆಚ್ಚು ಫಾಲೋ ಮಾಡಬಾರ್ದು. ಗೊತ್ತಿಲ್ಲ 21ನೇ ತಾರೀಕು ಹೊಟ್ಟಿರ್ತಾರೆ, 6ನೇ ತಾರೀಕು ಮದುವೆ ಅಂತಾರೆ, 6ನೇ ತಾರೀಕು ಹೊಸಮನೆ ಅಂತಾರೆ. ಯಾರನ್ನೋ ಕೇಳ್ತಾರೆ, ಸ್ವಾಮಿ ಇವತ್ತು ದಿನ ತುಂಬ ಚೆನ್ನಾಗಿದೆ, ಬಹಳ ಅದ್ಭುತವಾಗಿದೆ, ನಿಮ್ಗೆ ಸಂಪತ್ತಾರೆ ಸಾಧಕತ್ತಾರೆ ಅಂತ ಹೇಳ್ತಾರೆ. ನ್ಯೂಮರಾಲಜಿ ಮ್ಯಾಚ್ ಆದಮೇಲೆ, ಲಗ್ನ ಮ್ಯಾಚ್ ಆದಮೇಲೆ ಸಂಪತ್ತಾರೆ ಸಾಧಕತ್ತಾರೆ ಮ್ಯಾಚ್ ಮಾಡಬೇಕು. ಲಗ್ನ ಮ್ಯಾಚ್ ಮಾಡೋದು ತುಂಬ ಕಷ್ಟ. ಇವೆರಡನ್ನೂ ಮ್ಯಾಚ್ ಮಾಡಿದಾಗ ಅದು ತುಂಬ ಚೆನ್ನಾಗಿ ಆಗ್ತಾರೆ 100%. ಇದಾದಮೇಲೆ 6-15-24 ಏನು ಕೆಲಸ ಕರೆ ಮಾಡಬಾರ್ದು. ಇದಾದಮೇಲೆ ಅವ್ರಿಗೆ ಡೆಡ್ ಆಪೋಸಿಟ್ ನಂಬರ್ 7, 7-16-25 ಇಸ್ ವೆರಿ ಡೇಂಜರ್ ನಂಬರ್ಸ್. ಈ ನಂಬರ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಿದ್ರೆ ಇವ್ರ ಲೈಫಲ್ಲಿ ಸೋಲು, ನೋವು, ದುಃಖ, ರೋಗ ಎಲ್ಲ ಬರುತ್ತೆ. ಈ ಡೇಟಲ್ಲಿ 1 kg ಟೊಮೆಟೊ ಹಣ್ಣು ತಗೊಬಂದು ತಿಂದರೂ ಕೂಡ ಏನಾರು ಒಂದು ಲೂಸ್ ಮೋಷನ್ ಆಗ್ಬಿಡುತ್ತೆ ಇವ್ರಿಗೆ 100%. ಅಂದರೆ ಈ 5-6-7 days ಅವ್ರಿಗೆ ಏನು ಮಾಡೋಂಗಿಲ್ಲ 100%. ಇದನ್ನು ಫಾಲೋ ಮಾಡಬಾರ್ದು. ಅವ್ರಿಗೆ 8 ತುಂಬ ಲಕ್ಕಿ ನಂಬರ್ಸ್. 8-17-26 ರಾಜಯೋಗನ ತಂದು ಕೊಡುತ್ತೆ. ಅದೇ ಥರ 9-18-27 ಪ್ರೀತ ರಾಜಯೋಗ ಡೇಟು ಅಂತ ಹೇಳುತ್ತೆ. ಇದನ್ನು ಸಖತ್ ಫಾಲೋ ಮಾಡಿ. ಈ ಡೇಟಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡಿರ್ಬೇಕು. ರಾಂಗ್ ಡೇಟನ್ನು ಫಾಲೋ ಮಾಡಿ, ಪಾಸಿಟಿವ್ ಡೇಟನ್ನು ಫಾಲೋ ಮಾಡಿ ಸೂಪರ್ ಸಕ್ಸಸ್ ಕಾಣ್ತೀರ. ವೀಕ್ಷಕರೇ, ಗುರೂಜಿ ಹೇಳಿರೋ ಹಾಗೆ 5-6-7 ನಂಬರ್ನ ಹೊರತುಪಡಿಸಿ ಇನ್ನೆಲ್ಲ ನಂಬರು ಅದೃಷ್ಟಕರವಾಗಿರುತ್ತೆ. ಹಾಗಾಗಿ ಈ 5-6-7 ನಂಬರ್ನ ಆದಷ್ಟು ಕಮ್ಮಿ ಬಳಸಿ. ಗುರೂಜಿ, ಮಂಗಳವಾರ ಇವತ್ತು. ಮಂಗಳವಾರ ಪದದಲ್ಲೇ ಮಂಗಳ ಇದೆ. ಆದರೂ ಕೂಡ ಜನ ಮಂಗಳವಾರ ಕೂದಲು ಕಟ್ ಮಾಡಬಾರ್ದು, ಉಗುರು ಕಟ್ ಮಾಡಬಾರ್ದು, ಅಥವಾ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಅಂದರೆ ತವ್ರ ಮನೆಯಿಂದ ಗಂಡನ ಮನೆಗೆ ಅಥವಾ ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗಬಾರ್ದು, ಇದೆಲ್ಲ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರೂಜಿ? ಇದೆಲ್ಲ ಅವತ್ತಿನ ಕಾಲಕ್ಕೆ ಇತ್ತು ಮೇಡಮ್ ಅವರೇ. ಏನು ಹೇಳಿ? ಆಗಿನ ಕಾಲಕ್ಕಿತ್ತು, ಈಗಿನ ಕಾಲಕ್ಕೆಲ್ಲ. ಇವಾಗ ಹಿಂದೆ ಊಟ ಮಾಡ್ಬೇಕಾದ್ರೆ ಮಾತಾಡಬೇಡಿ ಅಂತ ಹೇಳ್ತಾರೆ. ಸುಮ್ಮನೆ ಕೂತ್ಕೊಂಡು ಒಂದು ಮಂಕ್ರಿ ಮಾತಾಡಿರ್ತಾರೆ ಆಚೆ. ಊಟ ಮಾಡ್ಬೇಕಾದ್ರೆ ಬಾಯಿ ಮುಚ್ಕೊಂಡಿರ್ಲಿ ಅಂತ ತಿನ್ನಕ್ಕೆ ಮಾಡಿರ್ತಾರೆ. ಮಾತಾಡಬೇಡಿ ಅಲ್ಲಿ. ಇವಾಗ ಎಲ್ಲ ಮಾತಾಡೋಕ್ಕೆ ಶುರು ಹಚ್ಕೊಂಡಿದ್ದಾರೆ. ಹೌದು. ಹಿಂದೆ ಮಂಗಳವಾರ ಕಟಿಂಗ್ ಮಾಡಿಸ್ಬೇಡಿ, ಕಟಿಂಗ್ ಮಾಡೋರು ಒಬ್ಬರು ಇದ್ದರು 100%. ಇವಾಗ ಎಲ್ಲ ಧರ್ಮದಲ್ಲೂ ಮಾಡಲಿಂಗ್ ಬಂದಿದ್ದೀವಿ. ನೀವು ಬ್ಯೂಟಿ ಪಾರ್ಲರ್ ಇಟ್ಟಿರ್ತೀರ 100%. ಇವಾಗ ನೀವು ಅದಕ್ಕೆ ಅನ್ವಯಿಸಲ್ಲ. ಬೇರೆ ಜನಾಂಗದವ್ರು ಇವಾಗ ಅದು ಬಿಸ್ನೆಸ್ಸಾಗಿ ಕನ್ವರ್ಟ್ ಆಯಿತು. ಏನು ಹೇಳಿ? ಹೌದು, ಬಿಸ್ನೆಸ್ಸಾಗಿ ಕನ್ವರ್ಟ್ ಆಯಿತು. ನೀವು ಕಟಿಂಗ್ ಬಗ್ಗೆ ಕೇಳ್ತಿದ್ದೀನಿ. ಮಂಗಳವಾರ ಸಹ ನೀವು ಸಾಕಷ್ಟು ಜನ ಮಂಗಳವಾರ ಹೊಟ್ಟರೆ ಲವ್ ಮ್ಯಾರೇಜ್ ಜಾಸ್ತಿ ಆಗ್ತಾರೆ. ಮತ್ತು ಮಂಗಳವಾರ ಮದುವೆ ಆಗಬಾರ್ದು ಅಂತಾರೆ, ಹೊಸಮನೆಗೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಅದೆಲ್ಲ ಏನಿಲ್ಲ. ನಾರ್ತ್ ಇಂಡಿಯನ್ಸ್ ಎಲ್ಲ ಮಂಗಳವಾರಲ್ಲೇ ಮದುವೆ ಮಾಡ್ತಾರೆ. ನಾನು ಇರೋ ಮನೆ ಮಂಗಳವಾರಲ್ಲೇ ಹೊಸಮನೆಗೆ ಹೋಗಿರೋದು. ಆಮೇಲೆ ಹೆಣ್ಮಕ್ಳು ಮನೆಯಿಂದ ಅಂದರೆ ತವ್ರ ಮನೆಯಿಂದ ಹೋಗೋದಾದ್ರೆ ಇಲ್ಲ ಸೋಮವಾರ ಹೋಗಬೇಕು, ಇಲ್ಲ ಬುಧವಾರ ಹೋಗ್ಬೋದು, ಮಂಗಳವಾರ ಕಾಲು ಹೊರಗಿಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಅದನ್ನು ಉಳಿಸ್ಕೊಳಕ್ಕೆ ಆಪ್ಷನ್ ಮಾಡ್ಕೊಂಡಿದೆ. ಏನು ಹೇಳಿ? ಮನೇಲಿ ಉಳಿಸ್ಕೊಳ್ಳೋಕ್ಕೆ ಒಂದು ಆಪ್ಷನ್. ಏನು ಹೇಳಿ? ಆಪ್ಷನ್. ಒಬ್ಬರು ನಾಳೆ ಮಂಗಳವಾರ ಅಂತ ಸೋಮವಾರ ಕಳಿಸ್ತಾರೆ, ಮರ್ತ್ಬಿಟ್ಟು ಇವತ್ತು ಮಂಗಳವಾರ ಹೋಗ್ಬೇಡಿ ಅನ್ನೋರು ಇರ್ತಾರೆ. ಇದು ಆಪ್ಷನ್, ಅವ್ರ ಇಷ್ಟ. ಅವ್ರ ಮನೆಗೆ ಹೋದ್ಮೇಲೆ ಹೋಗ್ದಲ್ಲಿ ಇರೋಕ್ಕಾಗತ್ತಾ? ಅವ್ರ ಮನೆ ತೊಂದರೆ ಏನಿಲ್ಲ. ನೀವು ಬಳಸ್ಕೊಳ್ಳಿ. ರಾಂಗ್ ಡೇಟಲ್ಲಿ ಹೋಗ್ಬೇಡಿ ಅಂತ ಹೇಳ್ತೀನಿ. ಇವಾಗ ನಾನು ರಾಂಗ್ ಡೇಟಲ್ಲಿ ಹೋಗ್ಬಾರ್ದು ಅಂತ ನಾನು ಹೇಳ್ತೀನಿ 100%. ರಾಂಗ್ ಡೇಟನ್ನು ಅತಿ ಹೆಚ್ಚು ಸೆಲೆಕ್ಷನ್ ಮಾಡಿದಾಗ ರಾಂಗ್ ಆಗುತ್ತೆ. ನಾನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡೋದು ರಾಂಗ್ ತುಂಬ ವೆರಿ ಡೇಂಜರ್. ಗಂಡನ ಮನೆ ಅಪ್ಪನ ಮನೆ ಎರಡೂ ಒಂದೇ ಮೇಡಮ್. ಬೇರೆ ಬೇರೆ ಮನೆ ಥರ ಯಾಕೆ ಡಿವೈಡ್ ಮಾಡ್ತಾರೆ? 100% ಹಂಗೇನು ಮಾಡೋಕ್ಕೆ ಹೋಗ್ಬೇಡಿ. ಎರಡೂ ಒಂದೇ ಮನೆ. ಹೌದು, ಅದೇನು ಲಾಜಿಕ್ ಇಲ್ಲ. ರಾಂಗ್ ಡೇಟ್ಗಳನ್ನ ಅತಿ ಹೆಚ್ಚು ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಸರಿ ಗುರೂಜಿ, ಇವತ್ತು ಮಂಗಳವಾರ. ಇವತ್ತು ಯಾವ ಒಂದು ಬಣ್ಣ ಅದೃಷ್ಟಕರವಾಗಿರುತ್ತೆ? ಇವತ್ತು ಸಖತ್ ಬಣ್ಣ ಮೇಡಮ್ ಅವರ ಯೆಲ್ಲೋ ನಂಬರ್ 1, ಆರೆಂಜ್ ಮತ್ತು ಪಿಂಕ್, ಕನಕಾಂಬರ ತುಂಬ ರಾಜಯೋಗನ ತಂದುಕೊಡುತ್ತೆ. ಮತ್ತು ರೋಸ್ ಕಲರ್ ಬಣ್ಣ, ಟೊಮೊಟೊ ರೆಡ್ ತುಂಬ ಅದ್ಭುತವಾದ. ಇವತ್ತು ಡೆಡ್ ಆಪೋಸಿಟ್ ಬಣ್ಣ ಬ್ಲ್ಯಾಕ್ 50-50. ಡೆಡ್ ಆಪೋಸಿಟ್ ಬಣ್ಣ ಅಂದರೆ ಗ್ರೀನ್ ಯೂಸೇ ಮಾಡಬಾರ್ದು. ಒಂದು ಚೂರು ಯೂಸ್ ಮಾಡೋದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಮೇಡಮ್. ವೀಕ್ಷಕರೇ, ಇವತ್ತು ಕಪ್ಪು ಮತ್ತು ಹಸಿರು ಬಣ್ಣ ಅಷ್ಟು ಅದೃಷ್ಟಕರವಾಗಿಲ್ಲ. ಆದರೆ ಕೇಸರಿ, ಹಳದಿ, ಪಿಂಕ್, ಕೆಂಪು ಬಣ್ಣಗಳು ತುಂಬ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ ಗುರೂಜಿಯವರು. ಗುರೂಜಿ, ನಿಮ್ಮ ಹತ್ರ ಮಾತಾಡಬೇಕು, ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು, ಪರಿಹಾರವನ್ನು ಕಂಡುಕೊಳ್ಬೇಕಂತ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ. ನಮ್ಮ ಮೊದಲನೇ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಶೈಲಾ ಅಂತ ಮೇಡಮ್. ಶೈಲಾ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹುಬ್ಳಿ. ಶೈಲಾ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿಯವರು ಇದ್ದಾರೆ. ನಿಮ್ಮ ಪ್ರಶ್ನೆಯನ್ನ ಕೇಳಿ. ಶೈಲಾ ಮೇಡಮ್ ನಮಸ್ಕಾರ. ನಮಸ್ತೆ ರೀ ಗುರೂಜಿ. ಹೇಗಿದ್ದೀರಿ? ಚೆನ್ನಾಗಿದ್ದೀವ್ರಿ. ನೀವ್ರಿ? ನಾನು ಆರಾಮಾಗಿದ್ದೀನಿ. ನೀವು ಆರಾಮಾಗಿದ್ದೀರೇನ್ರಿ? ಹ್ಞೂನ್ರಿ.
ಯಾರ ಬಗ್ಗೆ ಕೇಳ್ತೀರಿ? ಹಾ ನನ್ನ ಮಗ ರೀ. ಕೊಡ್ರಿ ಡೇಟ್ ಆಫ್ ಬರ್ತ್. ಅವನ್ 12/7/1998 ರೀ. 98. ಎಷ್ಟು ಗಂಟೆ? 2:45 ರೀ. ಬೆಳಿಗ್ಗೆ ಅಂದ್ರೆ ರಾತ್ರಿ ಹುಟ್ಟಿರೋದಾ? ಹಾ ಹೌದ್ರಿ ಗುರುಜಿ. ಮಧ್ಯರಾತ್ರಿ ಬೆಳಗ್ಗೆ. ಹಾ ಹೌದ್ರಿ. ಏನು ಪ್ರಶ್ನೆ ಮೇಡಮ್ ಅವ್ರದ್ದು? ಅವ್ರೇ ಒಬ್ರಿಗೆ ದುಡ್ಡು ಕೊಡ್ಸಿದ್ದೀರಿ ಗುರುಜಿ, ಅವು ಹೊಳ್ಳಿ ಕೊಟ್ಟೇ ಇಲ್ರಿ ಅವ್ರು. ಮತ್ತ ಅವ್ನ್ ಹೆಂಗ ಮುಂದ ಏನು ಅಂತ ಕೇಳೋಣ. ಎಷ್ಟು ಕೊಟ್ಟಿದ್ರಿ? ಅವ್ 8 ಲಕ್ಷ ಕೊಡ್ಸಾನ್ರಿ ಗುರುಜಿ. 8 ಲಕ್ಷ? ಹಾ ಹೌನ್ರಿ. ಯಾವ್ದಾರು ಒಂದು ಹಾಡು ಹೇಳಿ ನೋಡೋಣ, ಬರುತ್ತಾ ಇಲ್ವಾ ಅಂತ ಹೇಳ್ತೀನಿ. ತಾಯಿ ಶಾರದೆ ಲೋಕ ಪೂಜಿತೆ. ದುಡ್ಡು ಹೋಯ್ತು ಅಂತ ಪೂಜೆ ಮಾಡ್ಬೇಡಿ. ಯಾಕ್ರಿ ಗುರುಜಿ? ನೀವು ಹೇಳಿರಲ್ಲ ಪೂಜೆ ಮಾಡ್ತೀನಿ ಅಂತ. ಹಾ? ಓದಿರೋ ದುಡ್ಡು ಅಲ್ಲ ರೀ, ಸ್ಕೂಲ್ ಫೀಸ್ ಕಟ್ಟೋ ದುಡ್ಡು ವಾಪಸ್ ಕೊಡ್ತಾರಾ? ಎಲ್ಲಿ ಕಟ್ಟವ್ರೆ? ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ಇಸ್ಕೊಂಡಿದ್ರಿ ಅವ್ರು. ಇವ್ರು ನಮ್ಮ ಮಗ ಬೇರೆದವ್ರ ಕಡೆಯಿಂದ ಕೊಡ್ಸಿದ್ರೆ ಅವ್ರು ಮತ್ತೆ ಕೊಡ್ತೇನೆ ಅಂತ ಕೊಟ್ಟೇ ಇಲ್ರಿ ಇನ್ನೂವರೆಗಿನ. ಎಲ್ಲಿ ಕಟ್ಟಾರ ಸ್ಕೂಲ್ನ? ಸ್ಕೂಲ್ಗೆ ಅಲ್ರಿ ಗುರುಜಿ, ಅವ್ರ ತಾಯಿಗ ಆರಾಮಿದ್ದಿದ್ದಿಲ್ಲಂತ್ರಿ. ಅವ್ರಮ್ಮ ಆರಾಮದ್ರೇನ್ರಿ? ಅವ್ರಮ್ಮ ಇಲ್ರಿ. ಹೋದ್ರಾ? ಹ್ಞೂನ್ರಿ. ನೀವು ದುಡ್ಡು ಕೊಟ್ಟಿದ್ಕಾಗಿ ಹೋದ್ರಾ? ಇಲ್ರಿ, ಸ್ವಲ್ಪ ದಿನ ಒಂದ್ 2-3 ವರ್ಷ ಇದ್ರಿ. ಆಮೇಲೆ ಇಲ್ಲಿ ನೋಡ್ರಿ, ನಿಮ್ಮ ಮಗನ ಜಾತಕದಲ್ಲಿ ಲಗ್ನದಲ್ಲಿ ಶುಕ್ರಗ್ರ. ಹೌನ್ರಿ. ವಿಪರೀತ ರಾಜಯೋಗ ಜಾತಕ. ಏನ್ ಹೇಳಿ? ರಾಜಯೋಗದ್ರಿ. ಹೌದು. 2ನೇ ಮನೇಲಿ ಕುಜ ಮತ್ತೆ ಸೂರ್ಯಗ್ರಹ ಇದ್ದಾನೆ. ಯಾವ್ದಾರು ಮನೆ ಜಮೀನು ಇದೆಯೇನ್ರಿ ಮನೇಲಿ ನಿಮ್ಮೂರಲ್ಲಿ? ಇದೆ ರೀ ಗುರುಜಿ. ಅದನ್ನ ಹೇಳ್ತಾ ಇದ್ದೆ. 3ನೇ ಮೇಲೆ ಬುಧ, ಫ್ರೆಂಡ್ಶಿಪ್ 100% ರಿಸಲ್ಟ್ ಬರುತ್ತೆ. ನಿಮ್ಮ ಮಗನಿಗೆ ದುಡ್ಡು ವಾಪಸ್ ಬರುತ್ತೆ. ಪಕ್ಕ ಬರುತ್ತೆ ರೀ, ಹೆದರ್ಬೇಡ್ರಿ. ಇನ್ನೊಂದು 2 ವರ್ಷದಲ್ಲಿ ಬರುತ್ತೆ. ಏನ್ ಹೇಳಿ? 2 ವರ್ಷ ರೀ. ಆದರೆ 4ನೇ ಮೇಲೆ ಸೂರ್ಯ. ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ನೀವು ತುಂಬ ಚೆನ್ನಾಗಿರ್ಬೇಕು. ಮೀಡಿಯಂ ಕುಳ್ಳಗಿದ್ರೇನ್ರಿ? ನೀವೊಂದು ಎಷ್ಟು ಇಟ್ಟಿದ್ದೀರಿ? 5.1 ರೀ. ಅಷ್ಟು ಎದ್ದು ಹೇಳುತ್ತೆ 100%. ನಿಮ್ಗೆ ಇನ್ನೊಂದು ಯಾವುದೋ ಒಂದು ಆಪ್ರೇಷನ್ ಆಗಿಲ್ಲ ತಾನೆ ಇನ್ನೋರ್ಗೂ? ಕಣ್ಣದ ಆಪರೇಷನ್ ಆಗೈತ್ರಿ ಗುರುಜಿ. ಅದನ್ನ ಹೇಳ್ತಾ ಇದ್ದೆ. 4ನೇ ಮನೇಲಿ ರಾಹು ಗ್ರಹ ಇದ್ರೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳುತ್ತೆ. ಚಂದ್ರ ತುಂಬ ಪವರ್ಫುಲ್ ಆಗಿದೆ. ನಿಮ್ಮ ಮಗನಿಗೆ 100% ದುಡ್ಡು ಬರುತ್ತೆ. 10ನೇ ಮೇಲೆ ಕೇತು. ನಿಮ್ಮ ಮಗ ಒಂದು 2 ಥರನಾರು ಕೆಲಸ ಮಾಡ್ಬೇಕಾಯ್ತು. ಏನು ಮಾಡ್ತಾವ್ರಿ ಇವಾಗ? ಈಗ ಒಂದು ಕಂಪ್ನಿ ಒಳಗ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಬೇರೆ ಮಾಡಿದ್ರೇನ್ರಿ? ಮೊದ್ಲ ಇದು ಮಾಡಿದ್ರಿ ಗುರುಜಿ, ಈ ಹೋಟೆಲ್ ಪಾರ್ಟ್ನರ್ ಮಾಡಿದ್ರಿ, ಲಾಸ್ ಆತ್ರಿ ಗುರುಜಿ ಅದು. ಹೌದು. ಈಗ ಮಾಡಕ್ ಹೇಳ್ರಿ. ರಾಹು ದಶೆ ಮುಗಿದು ಗುರು ದಶೆ ಸ್ಟಾರ್ಟ್ ಆಗೈತೆ. ನಿಮ್ಮ ಮಗನಿಗೆ ಎಲ್ಲಾ ಜಾತಕ ತಾಂಡವಾಡ್ತಾ ಇದೆ. ಆದ್ರೆ ಶನಿ ಕೆಟ್ಟ ಕೆರೆ ಹಿಡ್ದವನೆ. ಏನ್ ಹೇಳಿ? ಶನಿ ದಶೆ ತುಂಬಾ ಡೇಂಜರು. ನಿಮ್ಮ ಮಗನಿಗೆ 2039 ನಿಮ್ಮ ಮಗನಿಗೆ ಟೈಮ್ ಚೆನ್ನಾಗಿದೆ. 39 ಇಂದ 58 ನಿಮ್ಮ ಮನೇಲಿ ಯಾರು ಇರಲ್ಲ. ಏನ್ ಹೇಳಿ? ಯಾರು ಇರಲ್ರಿ. ಅರ್ಥ ಆಯ್ತಾ? ಶನಿ ದಶೆ ನಡಿ 12ನೇ ಮನೆ ದಶೆ ಆಕ್ಟಿವೇಟ್ ಆಗುತ್ತೆ 19 ವರ್ಷ. ಅಷ್ಟೊಳಗೆ ಎಲ್ಲರೂ ಡಿವೈಡ್ ಆಗಿ ನೀವೆಲ್ಲ ಮತ್ತೆ ಬೇರೆಯವ್ರ ಮೇಲೆ ಹುಟ್ಟಿರ್ತೀರ ನೀವೆಲ್ಲ. ಶನಿ ದಶೆ ನಡಿಬೇಕಾದ್ರೆ 12ನೇ ಮನೆ ದಶೆ ನಡಿತೈತೆ. ಅದು ತುಂಬ ಕೇರ್ಫುಲ್ ಆಗಿ ಯಾವಾಗಲೂ ತಿನ್ನಲ್ಲಾರ ಆರಾಧನೆ ಮಾಡಕ್ಕೆ ಹೇಳಿ. ಶನೇಶ್ವರನ ಆರಾಧನೆ ಮಾಡಕ್ಕೆ ಹೇಳಿ ತಿನ್ನಲ್ಲಾರಲ್ಲಿ. ಹಾಗಾಗಿ ನಿಮ್ಮ ಮನೇಲಿ ಅತಿ ಹೆಚ್ಚು ಯಾವಾಗಲೂ ಬ್ಲಾಕ್ ಕಲರ್ ಯೂಸ್ ಮಾಡಬೇಡಿ. ಏನ್ ಹೇಳಿ? ಬ್ಲಾಕ್ ಕಲರ್ ಚಪ್ಪಲಿ, ಬ್ಲಾಕ್ ಕಲರ್ ಬ್ಯಾಗು, ಬ್ಲಾಕ್ ಕಲರ್ ಗೇಟು, ಇದನ್ನೆಲ್ಲ ಯೂಸ್ ಮಾಡ್ರಿ. ಹೆಲ್ತ್ ಪ್ರಾಬ್ಲಮ್ ಬರ್ತದೆ. ಒಂದ್ಸರಿ ಸುಮ್ಮನೆ ನಿಮ್ಮ ಮನೆ ಗೇಟ್ಗೆಲ್ಲ ಬ್ಲಾಕ್ ಹೊಡೆದು ನೋಡ್ರಿ. ಏನಾರು ಒಂದು ತೊಂದರೆ ಆಗುತ್ತೆ. ಇವತ್ತರು ಹೊಡೆದಿಲ್ವೇನ್ರಿ ಮನೆಗೆ? ಇಲ್ರಿ ಸರ್, ಗ್ರೇ ಕಲರ್ ಐತ್ರಿ ಗುರುಜಿ. ಹೌದಾ? ಬ್ಲಾಕ್ ಹೊಡೆದ್ ನೋಡಿ, ನೀವು ತುಂಬಾ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಬ್ಲಾಕ್ನ ಕಂಟ್ರೋಲ್ ಮಾಡಕ್ಕೆ ಹೇಳಿ. ತುಂಬ ರಿಸಲ್ಟ್ ಬರ್ತದೆ. ಜಾತಕ ತುಂಬ ಚೆನ್ನಾಗಿದೆ ರೀ. 1, 3, 9, 4 ಫಾಲೋ ಮಾಡಕ್ಕೆ ಹೇಳಿ. ತುಂಬ ರಿಸಲ್ಟ್ ಬರುತ್ತೆ. ಮಕರ ರಾಶಿ ಟೈಮು ಇನ್ನು 1-1.5 ವರ್ಷ ಕಳೆದು ನಿಮ್ಮ ಮಗನ ದುಡ್ಡು ಬರುತ್ತೆ ರೀ. ಕೇಳಕ್ಕೆ ಹೇಳಿ. ಒಳ್ಳೇದಾಗಲಿ. ಶೈಲಾ ಅವರೇ, ನಿಮ್ಮ ಮಗ ಕೊಟ್ಟಿರುವಂತಹ ಹಣ ಆದಷ್ಟು ಬೇಗ ವಾಪಸ್ ಬರುತ್ತೆ ಅಂತ ಗುರೂಜಿಯವರು ಹೇಳಿದ್ದಾರೆ. ಹಾಗೆ ಅವರ ಜಾತಕ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶೈಲಾ ಅವರೇ. ಗುರೂಜಿ, ನೀವು ಅವ್ರಿಗೆ ಹೇಳಿದ್ರಿ 39ನೇ ಇಸ್ವಿ ಆದ್ಮೇಲಿಂದ ಚೆನ್ನಾಗಿರಲ್ಲ, ಮನೇಲಿ ಯಾರು ಇರಲ್ಲ, ಬೇರೆಯವ್ರ ಮನೇಲಿ ಹುಟ್ಟಿರ್ತೀರ ಅಂದ್ರೆ ಮರಣ ಹೊಂತಾರೆ ಅನ್ನೋ ಥರ. ಈ ಥರ ಅದು ಒಂದು ಕುಟುಂಬ ಅಲ್ವಾ ಗುರೂಜಿ? ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರೆ, ಮಕ್ಳಿರ್ತಾರೆ, ಅಂದ್ರೆ ಯಾರು ಇರೋದಿಲ್ಲ ಅಂತ ಅಂದ್ರೆ ಅದಕ್ಕೆ ಏನಾದ್ರು ಒಂದು ಪರಿಹಾರ ಇರ್ಬೇಕಲ್ವಾ? ಅಂದ್ರೆ ವಿಧಿ ಲಿಖಿತನ ನೀವು ಕಂಟ್ರೋಲ್ ಮಾಡ್ಬೋದು. ಕಂಪ್ಲೀಟ್ ಚೇಂಜ್ ಮಾಡಕ್ ಕಷ್ಟ ಆಗುತ್ತೆ. ಏನಕ್ಕಂದ್ರೆ ಇವ್ರಿಗೆ 8 ಲಕ್ಷ ಅಂತ ಹೇಳಿದ್ರು ಇವರು. 8 ನಂಬರ್ ಶನಿ ನಂಬರ್ ನ್ಯೂಮರ್ ಆಗಿದೆ. ಏನ್ ಹೇಳಿ? ಶನಿ ನಂಬರ್ 8 ಅನ್ನೋದು. ಹೌದು, ಶನಿ ನಂಬರ್. ಅವ್ರು ಹೇಳಿದ್ರು 8 ಲಕ್ಷ ಅಂತ ಹೇಳಿದ್ರು. ಹೌದು. ಅವರು ಶನಿ 12ನೇ ಮನೇಲಿದ್ದಾನೆ. 12ನೇ ಮನೆ ಇರೋದು ಮುಖ್ಯ ಅಲ್ಲ. ಶನಿ 10ನೇವನಾಗಿ ಬಹಳ ವಿಶೇಷವಾಗಿ 9ನೇನಾಗಿ 12ನೇ ಮನೇಲಿದ್ದಾನೆ. 10ನೇ ಮನೆ ಅಂದರೆ ಕೆಲಸ, 9ನೇ ಮನೆ ಪೂರ್ಯ ಪುಣ್ಯ ಸ್ಥಾನ.
ಅದು ಅಟ್ಯಾಕ್ ಮಾಡುತ್ತೆ. 9ನೇ ಮನೆಯೂ ಅದರಿಂದ ಯಾರು ಒಬ್ಬರನ್ನ ಕಳ್ಕತ್ತಾರೆ ಅಂತ ಹೇಳುತ್ತೆ. ಯಾರನ್ನಾರು ಒಬ್ರು ಕಳ್ಕತ್ತಾರೆ. ಅಲ್ಲ, ಅವ್ರ ಮಗನ್ ಜಾತಕದಲ್ಲಿ ಗೊತ್ತಾಗುತ್ತಾ? ಮನೆ ಮಂದಿ ಎಲ್ಲ ಅಂದ್ರೆ ಮನೇಲಿ ಒಬ್ರು ಅಂದ್ರೆ ಮನೆ ಎಲ್ಲ ಖಾಲಿ ಆಗುತ್ತೆ ಅಂತ ಮನೆ ಎಲ್ಲ ಬೇರೆ ಬೇರೆ ಮನೆ ಕಟ್ಟಿಗೆ ಹೋಯ್ತಾರೆ. ಎಲ್ಲವೂ ಬೇರೆ ಬೇರೆ ಕಟ್ಟಿಗೆ ಹೋಗ್ತಾರೆ ಮನೆಯೆಲ್ಲ. ಯಾರಿಗಾರು ಒಬ್ರಿಗೆ ತೊಂದರೆ ಬರುತ್ತೆ. ಅಂದ್ರೆ ಒಟ್ಟು ಕುಟುಂಬ ಇದಲ್ಲ, ಒಟ್ಟು ಕುಟುಂಬ ಇರಲ್ಲ ಅವಾಗ. ಶನಿ ಅಂದ್ರೆ ಏನಾಗುತ್ತೆ ಅಂದ್ರೆ ಎಲ್ಲರೂ ಶನಿ ಹೇಳಿದ್ರೆ ಹೇಳ್ಬಿಟ್ಟು ಬೇರೆಯವ್ರ ಮನೇಲಿ ಹುಟ್ಟಿರ್ತೀರಾ ಅಂತ ಅಂದ್ರಲ್ಲ, ಹಾಗಾಗಿ ಒಬ್ರು ಯಾರು ಹುಟ್ಟಿರ್ತಾರೆ, ಒಬ್ರು ಹುಟ್ಟಿರ್ತಾರೆ. ಯಾಕಂದ್ರೆ ಅದು ಪೂರ್ಯ ಪುಣ್ಯ ಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿದ್ದಾಗ ಅವ್ರು ಮತ್ತೆ ಪುನಃ ಜನ್ಮಕ್ಕೆ ಹೋಗ್ತಾರೆ ಅಂತ ಹೇಳುತ್ತೆ. ಸರಿ ಗುರುಜಿ, ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ ಗುರುಜಿ. ಹಲೋ ಹಲೋ ಸರ್, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ಚನ್ನಗಿರಿ ತಾಲೂಕಿಂದ. ಸರ್, ಹೆಸರು? ನನ್ನ ಹೆಸರು ಮಧು ಅಂತ ಹೇಳಿ. ಮಧು ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿ ಅವರಿದ್ದಾರೆ. ನಿಮ್ಮ ಪ್ರಶ್ನೆನ ಕೇಳಿ. ಗುರೂಜಿ ನಮಸ್ತೆ. ನಮಸ್ಕಾರ ಮಧು ಅವ್ರೆ, ಹೇಳಿ ಮಧು ಅವ್ರೆ, ಏನ್ ಪ್ರಶ್ನೆ ಏನು? ಪ್ರಶ್ನೆ ನನ್ನ ಮಗಳ ಬಗ್ಗೆ ಕೇಳುತ್ತೆ ಗುರೂಜಿ. ಹೇಳಿ, ಮಗಳು ಡೇಟ್ ಆಫ್ ಬರ್ತ್ ಮಧು ಅವ್ರೆ. 2021 ಏಪ್ರಿಲ್ 18. ಟೈಮಿಂಗ್ಸ್ ಬೆಳಗಿನ ಜಾವ 3 ಗಂಟೆ ಗುರೂಜಿ. ಮಧು ಅವ್ರೆ, ಏನ್ ಕೇಳ್ಬೇಕು ಅಂತಾರೆ ಮಗಳ ಬಗ್ಗೆ? ಅದೇ ಅವಳದು ಹೆಂಗಿದೆ ನೋಡಿ, ಲಗ್ನದಲ್ಲಿ ಗುರುಗ್ರಹ ಇದ್ದಾನೆ, ವಿಪರೀತ ರಾಜಯೋಗ ಅಂತ ಹೇಳುತ್ತೆ. ಲಗ್ನದಲ್ಲಿ ಗುರು ಇರೋದು ವಿಪರೀತ ರಾಜಯೋಗ. 2ನೇವನು 11ನೇನಾಗಿ ಲಗ್ನದಲ್ಲಿ ಗುರು ಇರೋದು ರಾಜಯೋಗ. ಹಿಂಗೆಲ್ಲ ಇದ್ದಾಗ ವಿಪರೀತ ರಾಜಯೋಗದ ಫಲವನ್ನ ಕೊಡುತ್ತೆ. 3ನೇ ಮನೇಲಿ ಶುಕ್ರ, ಸೂರ್ಯ, ಬುಧ ಗ್ರಹ ಇದ್ದಾನೆ, 9ನೇ ಮನೆ ಅಧಿಪತಿಯಾಗಿ ನೋಡ್ತಿದ್ದಾನೆ. 4ನೇ ಮನೇಲಿ ರಾವ್ ಇದ್ದಾನೆ, ನೆಮ್ಮದಿಲ್ಲ ಅಂತ ಹೇಳುತ್ತೆ. ಲಗ್ನಾಧಿಪತಿ ಕುಜ, ಚಂದ್ರ ಒಟ್ಟಿಗೆ ಇದ್ದಾನೆ. ಇದು ಸ್ವಲ್ಪ ಮ್ಯಾರೇಜ್ ಲೈಫ್ ಹೆಚ್ಚು ಕಮ್ಮಿ ಮಾಡುತ್ತೆ, ಮತ್ತೆ ಒಳ್ಳೆ ವಿದ್ಯಾವಂತರಾಗ್ತಾಳೆ ಅಂತ ಹೇಳುತ್ತೆ. 10ನೇ ಮನೇಲಿ ಕೇತಿರೋದ್ರಿಂದ ತುಂಬಾ ಬ್ರಿಲಿಯಂಟ್ ಅಂತ ಹೇಳುತ್ತೆ. 12ನೇ ಮನೇಲಿ ರಾವ್ ಇದ್ದಾನೆ, ಸ್ವಲ್ಪ ಹುಷಾರಾಗಿರ್ಬೇಕು. ರಾವು ದಶೆ ನಡೀತೈತೆ, ಆರಿದ್ರ ನಕ್ಷತ್ರ ರಾವು ದಶೆ ನಡೀತೈತೆ. 2039 ಯಾರ ಮಾತನ್ನು ಕೇಳಲ್ಲ. ಏನ್ ಹೇಳಿ? 2039 ಯಾರ ಮಾತನ್ನು ಕೇಳಕ್ಕಲ್ಲ. 39 ಆದ್ಮೇಲೆ ಇವ್ರ ಜಾತಕ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಚೆನ್ನಾಗಿ ಓದಿಸಿ ಸರ್, ತುಂಬಾ ಒಳ್ಳೇದಾಗುತ್ತೆ. ಜಾತಕ ತುಂಬಾ ಚೆನ್ನಾಗಿದೆ. ಈ ಮಗುವಿನ ನಿಮ್ಗೆ ಒಳ್ಳೇದಾಗುತ್ತೆ, ಒಳ್ಳೇದಾಗ್ಲಿ. ಮಧು ಅವರೇ, ನಿಮ್ಮ ಮಗಳ ಜಾತಕ ತುಂಬಾ ಚೆನ್ನಾಗಿದೆ, ಅವರಿಂದ ನಿಮ್ಗೂ ಕೂಡ ಅದೃಷ್ಟ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರೂಜಿ ಅವರು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಧು ಅವರೇ. ಗುರೂಜಿ, ನಮ್ಮ ಕಾಲರ್ಸ್ನ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೀರಾ, ಅವರೆಲ್ಲರಿಗೂ ಪರಿಹಾರವನ್ನು ಕೊಟ್ಟಿದ್ದೀರಾ. ಅವರು ತುಂಬಾ ಖುಷಿಯಾಗಿದ್ದಾರೆ. ಗುರೂಜಿ, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ನಮ್ಮ ವೀಕ್ಷಕರು ಕಾತುರದಿಂದ ಕಾಯ್ತಾ ಇರ್ತಾರೆ, ನೀವು ದಿನದ ಸಲಹೆ ಏನ್ ಕೊಡ್ತೀರಾ ಅಂತ. ಇವತ್ತಿನ ಸಲಹೆ ಏನ್ ಕೊಡ್ತಾ ಇದ್ದೀರಾ ಗುರೂಜಿ? ಇವತ್ತು ಮಂಗಳವಾರ ಅಂದ್ರೆ ನೀವು ಅಲ್ವಾ, ಮಂಗಳವಾರ ವಿಶೇಷವಾದ ದಿನ ಅಂತ ಹೇಳಿದ್ರಿ. ಹಾಗಾಗಿ ಈ ಮಂಗಳವಾರ ದಿವಸ ತುಂಬ ವಿಶೇಷ ಏನಪ್ಪ ಅಂದ್ರೆ, ಈ ಮಾಟ ಮಂತ್ರದ ಬಾತೆ ಆಗಿರೋದು, ಮತ್ತು ಮಾಟ ಮಂತ್ರ ತೊಂದರೆ ಆಗಿರುತ್ತೆ, ಮತ್ತು ಮನೇಲಿ ನೆಮ್ಮದಿ ಇರಲ್ಲ. ಅಂದರೆ ಮನೇಲಿ ಹೇಗೆ ಅಂದರೆ, ಗಂಡ ಹೆಂಡತಿ ಇಬ್ಬರು ಇರ್ತಾರೆ, ಮಕ್ಕಳಿರ್ತಾರೆ, ಒಬ್ಬೊಬ್ರು ಒಂದು ದಿಕ್ಕಲ್ಲಿ ಇರ್ತಾರೆ. ಅಂದರೆ ಅವ್ರು ಹಾಲಲ್ಲಿ ಕೂತಿರೋ, ಅವ್ರು ರೂಮಲ್ಲಿ ಕೂತಿರ್ತಾರೆ, ರೂಮಲ್ಲಿ ಕೂತಿರೋ, ಅಡುಗೆ ಮೇಲೆ ಕೂತಿರ್ತಾರೆ, ಇಲ್ಲಾಂದ್ರೆ ಆಚೆ ಹೋಗ್ಬಿಡ್ತಾರೆ. ಈ ಥರದೊಂದು ವಾತಾವರಣ ಇರುತ್ತೆ. ಅಂದರೆ ತುಂಬ ಜನ ಮನೆಗೆ ಬಂದಾಗ ಎಷ್ಟು ಚೆನ್ನಾಗಿದೆ ಮನೆ, ದಿಷ್ಟಿ ಹಾಕಿರ್ತಾರೆ, ಇಲ್ಲ ಹೊಟ್ಟೆ ಕಿಚ್ಚುಪಟ್ಟಿರ್ತಾರೆ. ಈ ಥರದ್ದೆಲ್ಲ ನಿಮ್ಮ ಮನೇಲಿ ನಡೀತಾ ಇರುತ್ತೆ. ಮತ್ತು ಗೊತ್ತಿಲ್ಲದಲ್ಲಿ ನಿಮ್ಗೆ ಟಯರ್ಡ್ನೆಸ್ ಆಗೋದು, ಕಾಲು ನೋವು ಬರೋದು, ಮೈಕೈ ನೋವು ಬರೋದು, ಇದೆಲ್ಲ ನೆಗೆಟಿವ್ನ ಹೇಳ್ತಾ ಇರುತ್ತೆ. ಅಂದರೆ ಯಾರೋ ನಿಮ್ಗೆ ಆಗದಿದ್ದವರು ಬಂದು ಕಾಲು ಹಾಕ್ಬಿಟ್ಟು ಹೋಗ್ತಾರೆ, ಮನೆಗೆ ಬರ್ತಾರೆ, ಮನೆಗೆ ಬಂದು ಕೂತ್ಕೊಬಿಟ್ಟು ಏನಪ್ಪ ಇಷ್ಟೊಂದು ಚೆನ್ನಾಗಿ ಆಗ್ಬಿಟ್ರು, ಹಿಂಗಾದ್ರು ಹಂಗಾದ್ರು ಅಂತ ಕಣ್ಣು ದೃಷ್ಟಿ ಹಾಕಿರ್ತಾರೆ. ಇದಕ್ಕೆ ಮಂಗಳವಾರ ಆಗಿರೋದ್ರಿಂದ ನಿಮ್ಮ ಮನೆಗೆ ಭಾಳ ವಿಶೇಷವಾಗಿ ಒಂದು 108 ನಿಂಬೆಹಣ್ಣು, ಭಾಳ ವಿಶೇಷವಾಗಿ, ಇಲ್ಲ 45 ನಿಂಬೆಹಣ್ಣು, ಭಾಳ ಅದ್ಭುತವಾಗಿ ಈ ನಿಂಬೆಹಣ್ಣನ್ನ ಭಾಳ ದಾರದಲ್ಲಿ ಚುಚ್ಚಿ ಯಾವುದಾದ್ರು ದೇವ್ರಿಗೆ ಗರ್ಭಗುಡಿಗೆ ಹಾಕ್ತಾರೆ. ಹೆಚ್ಚಿಗೆ ಆಗ್ತಾ ಇದ್ದಾರೆ. ಮುಂಚೆ ಎಲ್ಲ ಇರ್ನಲ್ಲ, ಮುಂಚೆ ಎಲ್ಲ ದೇವ್ರ ಹತ್ರ ಒಂದಿರೋದೇ ಕಷ್ಟ ಇದೆ. ನಿಂಬೆಹಣ್ಣಿನ ಹಾರ ಹಾಕಿ ನಿಮ್ಗೆ ಇಷ್ಟ ದೇವರಲ್ಲಿ ನಿಮ್ಮ ಮನೆ ಅಕ್ಕಪಕ್ಕ ಪವರ್ಫುಲ್ ಅಂತ ಆಂಜನೇಯಗಾರ ಹಾಕಿ, ಶಿವನಗಾರ ಹಾಕಿ, ವೆಂಕಟೇಶ್ವರ ಸ್ವಾಮಿಗಾರ ಹಾಕಿ, ಇಲ್ಲ ಕಾಳಿಗಾರ ಹಾಕಿ, ಭದ್ರಕಾಳಿಗೆ ಹಾಕಿ, ದುರ್ಗಿಗೆ ಹಾಕಿ, ಯಾವ್ದಾದ್ರು ಒಂದು ಶಕ್ತಿ ದೇವರಿಗೆ ಹಾಕ್ಬಿಟ್ಟು ತಗೊಬಂದು ನಿಮ್ಮ ಮನೆ ಬಾಗಿಲಿಗೆ ಹಾಕಿ, ಆರ್ಚಲ್ಲಿ ಬಾಗಿಲಿಗೆ ಹಾಕಿ. ತುಂಬ ನೆಗೆಟಿವ್ ಆಗಿದ್ರೆ ನಿಮ್ಮ ಲೈಫಲ್ಲಿ ಹಾಕಿರೋದು ಬಿಟ್ಬಿಡಿ. ನಿಮ್ಮ ಮನೆಗೆ ತುಂಬ ರಿಯಲಾಗಿ ವಶೀಕರಣ, ಮಾಟ ಮಂತ್ರ ಈ ಥರ ನೆಗೆಟಿವ್ನೇ ಆಗೈತೆ ಅಂತ ಡಿಸೈಡ್ ಆದರೆ, ಆ ನಿಂಬೆಣ್ಣೆಲ್ಲ ಹುಳಗಳು ಬಂದುಬಿಡ್ತವೆ. ಭಾಳ ವಿಷಯ ತುಪ್ಪನ ಹುಳಗಳು ಬರುತ್ತೆ. ಆವಾಗ ನಿಮ್ಮ ಮನೆಗೆ ಆ ಥರ ಆಗೈತೆ ಅಂತ ಇರುತ್ತೆ. ಅದೇ ಥರ ಆಗಿಲ್ಲ ಅಂದರೆ ಗಟ್ಟಿ ಆಗುತ್ತೆ, ನಿಂಬೆಹಣ್ಣು ಗಟ್ಟಿ ಆಗುತ್ತೆ. ಆ ಥರ ಹುಳಗಳು ತಿಪ್ಪಿ ಅನ್ನೋದು ಅದು ರಸ ಬಂದು ತಳಗಡೆ ಇಳಿತಾ ಇದ್ದರೆ ಇದು ನಿಮ್ಮ ಮನೇಲಿ ನೆಗೆಟಿವ್ ಜಾಸ್ತಿ ಇದೆ ಅಂತ ಹೇಳುತ್ತೆ. ಇದನ್ನು ಹಾಗೆ ಸ್ವಲ್ಪ ದಿವಸಕ್ಕೆ ಹಂಗೆ ಚೇಂಜ್ ಮಾಡ್ತಾ ಬರ್ತಾರೆ ನಿಮ್ಗೆ ಇಷ್ಟವಾದ ದೇವರಿಗೆ. ಅವಾಗ ನಿಮ್ಮ ಮನೇಲಿ ನೆಗೆಟಿವ್ ದೋಷವಾಗಿ ನೀವಿಬ್ಬರು ತುಂಬ ಗಂಡ ಹೆಂಡತಿ ಮಕ್ಕಳು ಎಲ್ಲ ಒಂದು ಪಾಸಿಟಿವ್ ಆಗಿ ನೀವು ತುಂಬ ಸಂತೋಷ ಇರೋಕ್ಕೆ ಟ್ರೈ ಮಾಡ್ತಾರೆ. ಇದು ನಿಜವಾಗ್ಲೂ ದೊಡ್ಡ ಪರಿಹಾರ. ನಾನು ಅತಿ ಹೆಚ್ಚು ಭದ್ರಕಾಳಿದು ಮಾಡ್ತೀನಿ. ನಿಂಬೆಹಣ್ಣು ಹಾರವನ್ನು ದೇವರಿಗೆ ಹಾಕಿ ತಗೊಂಡು ಮನೆಗೆ ಹಾಕ್ತೀನಿ. ಅದು ಸಖತ್ ಪಾಸಿಟಿವ್. ಹಾಗಾಗಿ ತುಂಬ ರಿಸಲ್ಟ್ ಬರುತ್ತೆ. ಇದನ್ನು ಫಸ್ಟ್ ಮಾಡಿ. ವೀಕ್ಷಕರೇ, ಇವತ್ತು ಗುರೂಜಿ ತುಂಬ ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಮನೆಗೆ ಯಾವುದಾದ್ರೂ ದೃಷ್ಟಿ ಆಗಿದ್ರೆ ಅಥವಾ ಮಾಟ ಮಂತ್ರ ಆಗಿದೆ ಅಂತ ಅನಿಸ್ತಾ ಇದ್ರೆ 108 ಅಥವಾ 45 ನಿಂಬೆಹಣ್ಣಿನ ಹಾರ ಮಾಡಿ ನಿಮ್ಮ ಮನೆ ಹತ್ರ ಇರುವ ಯಾವುದಾದ್ರೂ ದೇವರಿಗೆ ಅರ್ಪಣೆ ಮಾಡಿ, ಅಥವಾ ಯಾವುದಾದ್ರೂ ಶಕ್ತಿ ದೇವರಿದ್ರೆ ಶಕ್ತಿ ದೇವರಿಗೆ ಅದನ್ನು ಹಾಕಿ ಅದನ್ನು ತಗೊಂಡು ಬಂದು ಮನೆ ಬಾಗಿಲಿಗೆ ತೋರಣದ ರೀತಿ ಹಾಕೋದ್ರಿಂದ ಮನೆಗೆ ಯಾವುದೇ ರೀತಿಯ ದೃಷ್ಟಿ ಆಗಿದ್ರೆ ಹೋಗುತ್ತೆ. ಅಥವಾ ಯಾವುದಾದ್ರೂ ಮಾಟ ಮಂತ್ರ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಅದು ಕೂಡ
ಪರಿಹಾರ ಆಗುತ್ತೆ. ಇದನ್ನು ವಾರ ವಾರ ಒಂದ್ಸತಿ ಅಥವಾ ಯಾವಾಗ ಸಾಧ್ಯ ಆಗುತ್ತೆ ಅವಾಗ ಆದಷ್ಟು ಮಾಡ್ತಾ ಇದ್ರೆ ದೃಷ್ಟಿ ಪರಿಹಾರ ಆಗುತ್ತೆ ಅಂತ ಹೇಳಿ ಗುರೂಜಿಯವರು ಹೇಳಿದ್ದಾರೆ. ಗುರೂಜಿ, ಇವತ್ತು ತುಂಬ ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದೀರಾ, ಹಾಗೆ 21ನೇ ತಾರೀಕು ಬಗ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಗುರೂಜಿ. ನಮಸ್ಕಾರ. ಇಷ್ಟದಾಗ ನಮ್ಮ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಳಿ 9 ನಾವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಕೈ ಮುಗಿದು ಕೇಳ್ಕೊತೀನಿ. ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ. ಇವತ್ತು 21ನೇ ತಾರೀಕು ಬಗ್ಗೆ ಮಾತಾಡಿದ್ದೀವಿ. 21ಕ್ಕೆ ಯಾವುದೆಲ್ಲ ಅದೃಷ್ಟ ಸಂಖ್ಯೆಗಳು, ಅದೃಷ್ಟ ಬಣ್ಣ, ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಿದ್ರೆ ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ, ಎಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಇದಾಗಿತ್ತು ನಮ್ಮ ಇವತ್ತಿನ ಜಿ ಪಿಕ್ಚರ್ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿ ಬಳಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ, ನೆಮ್ಮದಿಯ ಜೀವನವನ್ನು ನಮ್ದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.